ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಈಸಿಯಾಗಿ ಆಲೂ ಪರೋಟಾನ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಸುಮಾರು ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಅದನ್ನು ಕಲಿಸ್ಕೊತೀನಿ. ಈ ಹಿಟ್ಟನ್ನು ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬೇಡಿ, ತುಂಬ ಮೆತ್ತಗೂ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬೇಕು, ಅಂದರೆ ಪರೋಟ ಚೆನ್ನಾಗಿ ಬರುತ್ತೆ. ಕಲಸಿದ್ದಾದಮೇಲೆ ಇದನ್ನೊಂದು ಅರ್ಧ ಗಂಟೆ ನೆನೆಯೋಗಿ ಬಿಡ್ಬೇಕು. ಹಿಟ್ಟನ್ನು ಅರ್ಧ ಗಂಟೆ ಮುಚ್ಚಿಟ್ಬಿಡಿ. ನಾನೊಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಒಂದು 4ರಿಂದ 5 ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಬೇಯಿಸಿಟ್ಟಿರೋ ಆಲೂಗಡ್ಡೆನ ಪೇಸ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಒಂದು ಸ್ವಲ್ಪ ಗಟ್ಟಿ ಉಳಿದ್ರೆ ಪರೋಟ ಚೆನ್ನಾಗಿ ಬರಲ್ಲ. ಸೊ ನಾನು ಅದನ್ನು ತುರಿಯೋ ಮನೆಯಿಂದ ತುರಿದು ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ. ಇದು ನೋಡಿ ಪೂರ್ತಿ ಪೇಸ್ಟ್ ಥರ ಆಗಿದೆ. ಇವಾಗ ಸ್ವಲ್ಪನೂ ಎಲ್ಲಿ ದಪ್ಪ ದಪ್ಪ ಉಳಿಯಲ್ಲ, ಇದು ಪೂರ್ತಿ ಪೇಸ್ಟ್ ಥರ ಆಗುತ್ತೆ. ಈ ಥರ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಪರೋಟ ಎಲ್ಲಿನೂ ಹರಿಯಲ್ಲ, ನೀಟಾಗಿ ಬರುತ್ತೆ. ಇಟ್ಟಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಅದಕ್ಕೆ ನಾನು ಪೇಸ್ಟ್ ಮಾಡಿರೋ ಆಲೂಗಡ್ಡೆಗೆ ಖಾರ ಮತ್ತು ಉಪ್ಪು, ಅರಿಶಿನ, ಜೀರಿಗೆ, ಒಂಚೂರು ಆಮ್ಚೂರು ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ ಮತ್ತು ಓಂಕಾಳು ಹಾಕಿ ಮಿಕ್ಸ್ ಮಾಡ್ತೇನೆ. ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಮೆಂತ್ಯನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಈ ಪರೋಟ ತುಂಬ ಟೇಸ್ಟಾಗಿರುತ್ತೆ ನೋಡಿ, ಒಂದ್ಸಲ ಟ್ರೈ ಮಾಡಿ. ಆಮ್ಚೂರು ಪೌಡರ್ ಹಾಕೋದ್ರಿಂದ ಒಂಥರ ಹುಳಿ ಹುಳಿ, ಖಾರ ಖಾರ ತುಂಬ ಚೆನ್ನಾಗಿರುತ್ತೆ. ಆಲೂ ಪರೋಟ ಮಾಡೋದಕ್ಕೆ ಈ ಪೇಸ್ಟ್ ರೆಡಿಯಾಗಿದೆ. ಇದೇ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊತಿದ್ದೀನಿ. ಇವಾಗ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಕಲಸಿಟ್ಟಿರೋ ಹಿಟ್ಟನ್ನು ತಗೋತಿದ್ದೀನಿ. ಇದು ಅರ್ಧ ಗಂಟೆ ನೆಂದಿದ್ದಾಗಿದೆ. ನಾನಿಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡ್ಕೊತೀನಿ. ಉಂಡೆ ಮಾಡಿ ಸ್ವಲ್ಪ ಅಗಲ ಮಾಡ್ಕೊತಿದ್ದೀನಿ ಅದನ್ನು ಕೈಯಿಂದ. ಪರೋಟ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಟಿರೋ ಆಲೂ ಪೇಸ್ಟನ್ನ ನಾನು ತುಂಬ್ಕೊತೀನಿ. ಇದರಲ್ಲಿ ನೀಟಾಗಿ ತುಂಬ್ಕೋಬೇಕು. ಇದನ್ನು ನಾವು ಹೋಳಿಗೆ ತುಂಬ್ಕೋತೇವಲ್ಲ, ಸೇಮ್ ಅದೇ ಥರ ತುಂಬ್ಕೋಬೇಕು. ಆಲೂನ ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಇದು ಪರೋಟ ನೀಟಾಗಿ ಬರುತ್ತೆ, ಎಲ್ಲಿ ಹರಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ನೋಡಿ ಎಂಡಲ್ಲಿ ಇದನ್ನು ಹೀಗೆ ಪೋಲ್ಡ್ ಮಾಡ್ಕೋಬೇಕು. ಇದು ಲಟ್ಸೋವಾಗ ಬಿಚ್ಚೋ ಚಾನ್ಸಸ್ ಇರುತ್ತಲ್ಲ, ಅದು ಬಿಚ್ಚೋದಿಲ್ಲ. ಪರೋಟ ಮಾಡೋದಕ್ಕೆ ಇದು ರೆಡಿ ಆಗಿದೆ ನೋಡಿ. ನಾನಿಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ಹೇಗೆ ತುಂಬ್ಕೋಬೇಕು ಅಂತ. ನೆಕ್ಸ್ಟ್ ನಾನು ಪರೋಟ ಲಟ್ಟಿಸೋದನ್ನು ತೋರಿಸ್ತಿದ್ದೀನಿ ನೋಡಿ. ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಚ್ಕೊತೀನಿ. ಹಚ್ಚಿಬಿಟ್ಟು ನೀಟಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಒತ್ತಿ ಲಟ್ಟಿಸ್ಬೇಡಿ. ಇದನ್ನು ಒತ್ತಿ ಲಟ್ಟಿಸೋದ್ರಿಂದ ಅದು ಕಟ್ಟಾಗುತ್ತೆ. ನೀಟಾಗಿ ಲಟ್ಟಿಸ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೂ ಲಟ್ಟಿಸ್ಬೋದು. ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನೀವು. ಈ ಪರೋಟ ಕಂಪ್ಲೀಟಾಗಿ ಲಟ್ಸೋದು ಮುಗಿದಿದೆ. ಇವಾಗ ನಾನು ಇದನ್ನು ಬೇಯಿಸ್ಕೊತೀನಿ. ತವಾಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಈ ಲಟ್ಸಿರೋ ಪರೋಟನ ಹಾಕ್ಕೊತಿದ್ದೀನಿ. ಮೇಲೇನೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಪರೋಟಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ಅಂದರೆ ನೋಡಿ ಪರೋಟ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ. ತುಂಬ ಸಾಫ್ಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಇದರದ್ದು. ನಾನು ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊತಿದ್ದೀನಿ. ಇದು ಬೇಯ್ದಿದ್ದಾಗಿದೆ ನೋಡಿ.
ಎಲ್ಲ ಪರೋಟನೂ ಕಂಪ್ಲೀಟ್ ಆಗಿದೆ ನೋಡಿ, ತೋರಿಸ್ತೀನಿ ನನಗೆ. ಈ ರೀತಿಯಲ್ಲಿ ನೀವು ಒಂದ್ಸಲ ಆಲೂ ಪರೋಟನ ಮಾಡಿ ನೋಡಿ, ಹೇಗಿತ್ತಂತ ಹೇಳಿ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.